ಪ್ರೀವಿಯಸ್ ವಿಡಿಯೋದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ನೀಟಾಗಿ ಬಿಚ್ಚಿದ್ದೀವಿ, ಎಷ್ಟು ಗಲೀಜಿತ್ತು, ನೋಡೋದಕ್ಕೆ ಎಷ್ಟು ಆಚೆ ಚೆನ್ನಾಗಿತ್ತು ಅಂತ. ನೋಡಿ, ಇಷ್ಟು ಮಟ್ಟ ಗಲೀಜಿದ್ದನ್ನು ನಾವು ಯಾವ ಥರ ಕ್ಲೀನ್ ಮಾಡ್ತೀವಿ ಅಂದರೆ ಈ ಥರ ಕ್ಲೀನ್ ಆಗುತ್ತೆ. ನಾವು ಇದು 90% ಕ್ಲೀನ್ ಅಂತಲೇ ನಾವು ಹೇಳೋದು. ಫಸ್ಟು ಏನಂದರೆ ಕಸ್ಟಮರ್ ಸ್ಯಾಟಿಸ್ಫೈಡ್ ಅಲ್ಲ, ನಮ್ಮ ಸ್ಯಾಟಿಸ್ಫೈಡ್ ಆಗಬೇಕು. ಆವಾಗಲೇ ಕಸ್ಟಮರ್ ಸ್ಯಾಟಿಸ್ಫೈಡು. ಏನೇ ಕೆಲಸ ಮಾಡಿ ನಮ್ಮದು ಅಲ್ಲಿ ಡೆಡಿಕೇಶನ್ ಇದ್ರೇ ನಾವು ಅದರಲ್ಲಿ ಗೆಲ್ಲಕ್ಕಾಗೋದು. ಸೊ ಈ ಮಟ್ಟಿಗೆ ಕ್ಲೀನ್ ಮಾಡಿದ್ದೀವಿ, ನೀವು ಕೂಡ ಮಾಡ್ಬೋದು. ಇವಾಗ ನೋಡಿ, ನಮ್ಮ ಹುಡುಗ ಕೆಮಿಕಲ್ ಹಾಕ್ತಾ ಇದ್ದಾರೆ. ಕೆಮಿಕಲ್ಲು ರೆಡಿ ಮಾಡ್ಕೊತಾ ಇದ್ದೀವಿ, ಸೊ ವಾಶ್ ಮಾಡೋದಕ್ಕೆ. ಸೊ ಕೆಮಿಕಲ್ ರೆಡಿ ಇದೆ. ಸೊ ಇದ್ರ ಮೇಲೆ ಹೆಂಗೆ ಅಪ್ಲೈ ಮಾಡಿ ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ ಒಂದು ಫಾಸ್ಟ್ ವಿಡಿಯೋ. ಯಾವ ಕೆಮಿಕಲ್ ಅಂತ ನಿಮಗೆಲ್ಲ ಆಲ್ರೆಡಿ ಡೌಟ್ ಆಗ್ತಾ ಇರ್ಬೋದು. ಪ್ಯೂರ್ ಆಸಿಡ್ಗೆ SBBC ಸ್ಟೈನ್ಲೆಸ್ ಪೌಡ್ರ್ ಅದು. ಸೊ ಆ ಪೌಡ್ರ್ ನಾವು ಮಿಕ್ಸ್ ಮಾಡ್ಕೊಳ್ಳೇಬೇಕು. ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಯಾಕೆ ಮಿಕ್ಸ್ ಮಾಡಬೇಕಂದ್ರೆ ಡ್ರಮ್ ಶೈನಿಂಗ್ ಯಾವುದೇ ಕಾರಣಕ್ಕೂ ಹೋಗಲ್ಲ, ಮತ್ತು ಡ್ರಮ್ ಕ್ವಾಲಿಟಿ ಆಗಲಿ ಅದ್ರ ಕ್ವಾಲಿಟಿ ರೆಡ್ಯೂಸ್ ಆಗೋಲ್ಲ. ಸೊ ನಾವು ಅಪ್ಲೈ ಮಾಡೋದು ಏನಿದೆ ಆ ಸ್ಕೇಲು ಮತ್ತು ಗಲೀಜು ಏನಿದೆ ಅದಕ್ಕೆ ಮಾತ್ರ ಎಫೆಕ್ಟ್ ಆಗೋ ಥರ ಆಗುತ್ತೆ. ಸೊ ಅದನ್ನು ಮಿಕ್ಸ್ ಮಾಡದೆ ಹಾಕಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಆಸಿಡ್ ಹಾಕಿದ್ರೆ ಡ್ರಮ್ ಹೊಂಟೋಗ್ಬಿಡುತ್ತೆ, ಶೈನಿಂಗ್ ಹೋಗ್ಬಿಡುತ್ತೆ, ಅದ್ರ ಕ್ವಾಲಿಟಿನೂ ಹೋಗ್ಬಿಡುತ್ತೆ. ಮತ್ತು 60 ಡಿಗ್ರಿ ಟೆಂಪ್ರೇಚರ್, ಕರೆಕ್ಟಾಗಿ 60 ಡಿಗ್ರಿ ಟೆಂಪ್ರೇಚರ್ ವಾಟ್ರಲ್ಲೇ ನಾವು ಅದನ್ನು ಕ್ಲೀನ್ ಮಾಡಬೇಕು. ಆವಾಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ನೋಡಿ, ಇದು ಹಿಂದ್ಗಡೆ ಇರೋ ಬ್ರಾಕೆಟು. ಸೊ ಇವರು ತುಂಬ ಡಿಲೇ ಆಗಿ ಸರ್ವಿಸ್ ಮಾಡೋದ್ರಿಂದ ಹಿಂದ್ಗಡೆ ಇರೋ ಇದು ಸ್ಪೈಡರು ಬ್ರಾಕೆಟ್ ಡ್ರಮ್ಗೆ ಡ್ಯಾಮೇಜ್ ಆಗಿದೆ. ಇವಾಗ ಒಂದು 30% ಡ್ಯಾಮೇಜ್ ಆಗಿದೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದಾರೆ. ಹಿಂಗೆ ಯೂಸ್ ಮಾಡಿ ಕಟ್ಟಾದ್ಮೇಲೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಟ್ಟಾದಾಗ ಏನಾಗುತ್ತೆ ಅಂದರೆ ಟಬ್ಬು ಕೂಡ ಡ್ಯಾಮೇಜ್ ಆಗುತ್ತೆ, ಆವಾಗ ಡಬಲ್ ಕಾಸ್ಟ್ ಆಗುತ್ತೆ. ಸೊ ಇದು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಬೇಕು. ಸರ್ವಿಸ್ ಮಾಡೋರು ಏನಾರ ಸ್ವಲ್ಪ ಡ್ಯಾಮೇಜ್ ಆಗಿರೋ ರೀಪ್ಲೇಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಜಲ್ದಿ ಸರ್ವಿಸ್ ಮಾಡ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಬರೋಲ್ಲ. ತುಂಬ ವರ್ಷ ಆಗಿದೆ ಇವರು, ಅದಕ್ಕೆ ಸರ್ವಿಸೇ ಮಾಡಿಸಿದ್ದಿಲ್ಲ. ಫ್ರಂಟ್ ಟಬ್ ಅಂತ ಕರೀತಾರೆ. ಸೊ ಇದು ಯಾವಾಗ ಹೋಗೋ ಚಾನ್ಸಸ್ ಬರುತ್ತೆ ಅಂದರೆ ಇನ್ ಕೇಸ್ ಆ ಬ್ರಾಕೆಟ್ ಡ್ಯಾಮೇಜ್ ಆಗಿತ್ತಲ್ಲ ಲೈಟಾಗಿ, ಸೊ ಅದೇನಾರ ಫುಲ್ಲಾಗಿ ಹೋಗಿ ಸ್ವಲ್ಪ ಡ್ಯಾಮೇಜ್ ಆಗಿ ಡ್ರಮ್ ಬಂದು ಮುಂದೆ ಇದು ಉಜ್ಜಿದಾಗ ಇದು ಹೋಗ್ಬಿಡುತ್ತೆ. ಮುಂಚೆಲ್ಲ ಮೆಟಲ್ ಬರ್ತಾಯಿತ್ತು, ಇವಾಗ ಬರ್ತಾಯಿರೋದಲ್ಲ ಪ್ಲಾಸ್ಟಿಕ್ ಟಬ್ಬು. ಸೊ ಅದರಿಂದ ನೀವು ಚೆಕ್ ಮಾಡ್ಕೊತ ಇರ್ಬೇಕು. ಜನರಲ್ ಸರ್ವಿಸ್ ಟೆಕ್ನಿಷಿಯನ್ ಹೋದಾಗೆ ನೀವು ಚೆಕ್ ಮಾಡಬೇಕು, ಡ್ರಮ್ ಏನೋ ಸೌಂಡ್ ಬರ್ತಿದೆಯಾ, ಜಾಸ್ತಿ ಸ್ಕೇಲಿಂಗ್ ಇದೆಯಾ. ಸೊ ಸರ್ವಿಸ್ ಟೈಮಲ್ಲಿ ಅವೆಲ್ಲ ಚೆಕ್ ಮಾಡಿ ಮಾಡ್ಕೊಂಬಿಟ್ರೆ ಯಾವುದೂ ಮೇಜರ್ ಇಶ್ಯೂ ಬರೋಲ್ಲ. ಮಿನಿಮಮ್ ಅಂದರೆ 20 ವರ್ಷ ಆದರೂ ಸರ್ವಿಸ್ ಮಾಡ್ಕೊತಾರೆ, ಏನೂ ಪ್ರಾಬ್ಲಮ್ ಬರೋಲ್ಲ. ಮತ್ತು ಇದ್ರೊಳಗಡೆ ನೋಡಿ, ಇಲ್ಲಿ ಡ್ರೈ ಕ್ಲೀನ್ ಮಾಡ್ಕೊಳ್ಳಿ ಇನ್ ಕೇಸ್ ಆಗಲಿಲ್ಲ ಅಂದರೆ, ಯಾಕಂದರೆ ಈ ರಬ್ಬರ್ ಇರುತ್ತೆ, ಆಯಿಲ್ ಸೀಲ್ ಇರುತ್ತೆ, ಬೇರಿಂಗ್ ಇರುತ್ತೆ. ಇದೇನೋ ಡ್ಯಾಮೇಜ್ ಆದರೆ ರೀಪ್ಲೇಸ್ ಮಾಡಬೇಕಾಗುತ್ತೆ. ಒಳಗಡೆ ಕೂಡ ನೀರು ಹಾಕ್ಬಾರ್ದು, ಈ ಬೇರಿಂಗ್ ಆಯಿಲ್ ಸೀಲ್ ಒಳಗಡೆ ಇದು ಪ್ಯಾಕ್ ಮಾಡಿಬಿಟ್ಟೆ ಹಾಕ್ಬೇಕು. ಇದನ್ನು ಕೂಡ ಲಾಕ್ಸ್ ಓಪನ್ ಮಾಡಿದ್ರೆ ಲಾಕ್ಸ್ ಇರುತ್ತೆ. ಸೊ ಲಾಕ್ ಓಪನ್ ಮಾಡಿದ್ರೆ ಸೊ ಇದನ್ನು ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತಾಯಿದೆ. ಇದಕ್ಕೆ ಮಿನಿಮಮ್ ಒಂದು ಅದು ಡಿಪೆಂಡ್ ಆಗುತ್ತೆ ಎಷ್ಟು ಗಲೀಜಿದೆ ಅಂತ. 1 ಅವರಿಂದ 2 ಅವರ್ಸ್ ಅನ್ಕೊಂಡು ಆಗಿಬಿಡುತ್ತೆ. ಸ್ಕ್ರೂಗಳು ಬರೋದು ಡಿಪೆಂಡಿಂದ. ನೋಡಿ, ಕವರ್ ಪ್ಯಾಕಿಂಗ್ ಮಾಡಿದ್ದಾರೆ, ಸ್ವಲ್ಪ ವಾಟರ್ ಹಾಕಿ ವಾಶ್ ಮಾಡ್ತೀವಿ. ಸೊ ಅಲ್ಲಿ ಆಯಿಲ್ ಸೀಲು ಬೇರಿಂಗ್ ಅಂತ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಸುಮ್ಮನೆ ಚೇಂಜ್ ಮಾಡೋದು ಬೇಕಾಗಿಲ್ಲ. ಸೊ ಡ್ರಮ್ಮೆಲ್ಲ ಕ್ಲೀನ್ ಆಗಿದೆ. ಇಲ್ಲೂ ಕೂಡ ಕೆಮಿಕಲ್ ಹಾಕಿ ಹೀಟ್ರ್ ಪಾಯಿಂಟ್ ಆಫ್ಟರ್ ವಾಶ್ ಇದು ಕೂಡ ವಾಶ್ ಮಾಡಿದ್ದೀವಿ. ತುಂಬ ಹಾರ್ಡ್ನೆಸ್ ಸ್ಕೇಲ್ ಇದರಿಂದ ಇದು ಬಿಟ್ಕೊತಾ ಇಲ್ಲ. ಸೊ ಲೈಟ್ ಆಗೋದು 1% ಇದ್ದೇ ಇರುತ್ತೆ. ಮತ್ತು ಡ್ರಮ್ಮಲ್ಲೂ ಕೂಡ ಇವರು ಸರ್ವಿಸೇ ಮಾಡಿಸಿದ್ದಿಲ್ಲ ಸಿಕ್ಕಾಪಟ್ಟೆ ವರ್ಷಗಳಿಂದ. ಸೊ ಅದರಿಂದ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಲೈಟಾಗೆ. ಸೊ ಇದು ಬಿಟ್ಕೊತಾ ಇಲ್ಲ. ಸೊ 90% ಕ್ಲಿಯರ್ ಆಗಿದೆ.
ಫಿಟ್ಟಿಂಗ್ ಟೈಮು. ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಇದು ರೆಸ್ಟ್ಲೆಸ್ ಇರುತ್ತೆ. ಸೊ ಇಲ್ಲೆಲ್ಲ ಬಾಡಿ ರೆಸ್ಟ್ ಆಗಿರುತ್ತೆ ಕೆಳಗಡೆ ಎಲ್ಲ. ಸೊ ಇಲ್ಲೆಲ್ಲ ಲೈಟಾಗಿ ಸ್ಪ್ರೇ ಮಾಡ್ತೀವಿ. ಸೊ ರೆಸ್ಟು ನಿಮಗೆ ಕಂಟ್ರೋಲ್ ಆಗುತ್ತೆ. ಮತ್ತು ಗ್ರೀಸಿಂಗು ಮಾಡ್ತೀವಿ. ಬಾಡಿ ಕೂಡ ರೆಸ್ಟ್ ಹಿಡಿಬಾರ್ದು, ಯಾಕಂದರೆ ಲೈಫ್ ಬರಬೇಕು. ಒಂದು ಸರ್ವಿಸ್ ಮಾಡಿಸ್ಕೊಂಡ್ರೆ ಏನೇನು ಯೂಸ್ ಇದೆ ಅಂದರೆ, ಬಾಡಿ ಫುಲ್ ಎಲ್ಲ ಪಾಯಿಂಟ್ಗೂ ನಾವು ರೆಸ್ಟ್ಲೆಸ್ ಆಗ್ತೀವಿ. ಮತ್ತು ಕಾಕ್ರೋಚ್ ಸ್ಪ್ರೇ ಹಾಕ್ತೀವಿ. ಸೊ ರ್ಯಾಟ್ ಪ್ರೊಟೆಕ್ಷನ್ ಏನಾರ ಇದ್ದರೆ ಅದು ಸ್ಪ್ರೇ ಹೊಡಿತೀವಿ. ಸೊ ನೆಕ್ಸ್ಟು ಎಲ್ಲ ಪಾಯಿಂಟ್ಗೂ ಗ್ರೀಸಿಂಗ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಜಿನಿಯನ್ ಕ್ವಾಲಿಟಿ ಗ್ರೀಸು. ಸೊ ನಿಮಗೆ ಸ್ಮೂತ್ ಸಾಫ್ಟಾಗಿ ರನ್ ಆಗುತ್ತೆ ಮಿಷಿನ್ ಕೂಡ. ಸೊ ಸರ್ವೀಸಲ್ಲಿ ಇಲ್ಲ ಅಂದರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಲೈಕ್ ಹೊಸ ಮಿಷಿನ್ ಥರ ಆಗೋ ಚಾನ್ಸಸ್ ಥರ ಫೀಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಸರ್ವೀಸ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಇಟ್ಕೊಳ್ಬೇಕು. ಯಾಕಂದರೆ ಕಸ್ಟಮರ್ ಒನ್ ಟೈಮ್ ಸರ್ವೀಸ್ ಮಾಡಿಸ್ಕೊಂಡ್ರೆ ನಮ್ಮನ್ನು ಮರೀಲೇಬಾರ್ದು, ಆ ಥರ ಸರ್ವೀಸ್ ಮಾಡಿಕೊಡ್ಬೇಕು. ಸುಮ್ಮನೆ ಏನೋ ಬಂದರೆ ಮತ್ತೆ ಪ್ರಾಬ್ಲಮ್ ಬರಬಾರ್ದು ಅವ್ರಿಗೆ. ಇದೆಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಟೈಮಲ್ಲಿ ಆ ಕಾರ್ನರಲ್ಲಿ ನೋಡ್ಕೋಬೇಕು ನೀವು. ರಬ್ಬರಲ್ಲಿ ಗಲೀಜು ಕುತ್ಕೊಂಡು ವಾಟ್ರ್ ಲೀಕೇಜ್ ಆಗೋ ಚಾನ್ಸಸ್ ಬರುತ್ತೆ. ಆ ರಬ್ಬರ್ ಬೀಡಿಂಗ್ ಬರುತ್ತೆ, ಅದೆಲ್ಲ ನೀಟಾಗಿ ಪ್ರೆಸ್ ಮಾಡಿ. ಮತ್ತು ಸ್ಕ್ರೂ ಫಿಟ್ಟಿಂಗ್ ಟೈಮಲ್ಲೂ ಅಷ್ಟೇ, ನೀವು ಆಪೋಸಿಟ್ ಸ್ಕ್ರೂ ಹಾಕ್ಕೊಂಡು ಟೈಟ್ ಮಾಡ್ಕೊಬೇಕು. ಆವಾಗ ನೀಟಾಗಿ ಅಲೈನ್ಮೆಂಟಾಗಿ ನಿಮಗೆ ಟೈಟ್ ಆಗುತ್ತೆ. ಒಂದು ಟೈಟ್ ಮಾಡಿದ್ಮೇಲೆ ಇನ್ನೊಂದು ಟೈಟ್ ಮಾಡೋದಲ್ಲ, ಒಂದು ಆವ್ರೇಜು ಆ ಥರ ಟೈಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬ್ಯಾಲೆನ್ಸಿಂಗ್ ಸ್ಟೋನ್ದು ಪ್ಲೇಟ್ ಬೋಲ್ಟ್ ಬರುತ್ತೆ. ಇದು ಪೇಪರ್ ಹಾಕ್ಬಿಟ್ಟು ಅದನ್ನು ಸಿಗಿಸ್ಬೇಕು, ಇಲ್ಲಾಂದರೆ ಬೀಳ್ತಾ ಇರುತ್ತೆ. ಸೊ ಅದನ್ನು ನೀವು ಕ್ಲಿಯರಾಗಿ ಕೆಲವರು ಟೆಕ್ನಿಷಿಯನ್ಸ್ಗೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಹೊಸ್ದಾಗಿ ಕಲಿತಾರವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಳ್ಳಿ, ಅದನ್ನು ಈ ಥರ ಫೋಲ್ಡ್ ಮಾಡಿ ಫಿಕ್ಸ್ ಮಾಡಿ, ಆಮೇಲೆ ನೀವು ಬ್ಯಾಲೆನ್ಸಿಂಗ್ ಸ್ಟೋನ್ನ ಕ್ಲಿಯರಾಗಿ ಅದಕ್ಕೆ ಸಿಗಿಸ್ಬೋದು. ಸೊ ವೆರಿ ಸಿಂಪಲ್ಲು. ಈ ಸ್ಟೋನ್ ಸ್ವಲ್ಪ ಫುಲ್ ವೆಯ್ಟ್ ಇರುತ್ತೆ, ಕರೆಕ್ಟಾಗಿ ಫಿಕ್ಸ್ ಮಾಡಿ. 4 ಬೋಲ್ಟ್ ಬರುತ್ತೆ 13 ಸೈಜು. ಸೊ ಇದಕ್ಕೆ ಈ ಥರ ಫಿಕ್ಸ್ ಮಾಡಿ ಅಲೈನ್ಮೆಂಟಾಗಿ ಟೈಟ್ ಮಾಡಿ. ನೋಡಿದ್ರಾ, ಇದು ಕೂಡ ಎಷ್ಟು ಚೆಂದ ಕ್ಲೀನಾಗಿದೆ. ತುಂಬ ನಮಗೆ ಒಂಥರ ಸ್ಯಾಟಿಸ್ಫೈಡ್ ಆಯಿತು ಈ ಸರ್ವಿಸ್ ಮಾಡಬೇಕಾದ್ರೆ. ನೀಟಾಗಿ ಮಾಡಿದ್ದೀವಿ, ಕಸ್ಟಮರ್ಗೂ ಖುಷಿ ಆಗೇ ಆಗುತ್ತೆ. ಮತ್ತು ಕೆಳಗಡೆ ಫೋಲ್ಡೆಡ್ ಹೌಸ್ ಕ್ಲ್ಯಾಂಪು ಕ್ಲಿಪ್ಸ್ ಎಲ್ಲ ಕ್ಲಿಯರಾಗಿ ನೋಡಿಕೊಂಡು ಫಿಟ್ ಮಾಡಿ. ಯಾಕಂದರೆ ಕರೆಕ್ಟಾಗಿ ಅದು ಕಟಿಂಗ್ ಪ್ರೆಸ್ ಮಾಡಿ ನೀವು ಫಿಟ್ ಮಾಡಿಲ್ಲ ಅಂದರೆ ಅದು ವೈಬ್ರೇಷನ್ನು ಜಂಪಿಂಗ್ ಟೈಮಲ್ಲಿ ಬಿಚ್ಕೊಂಬಿಟ್ಟು ವಾಟರ್ ಲೀಕೇಜ್ ಆಗುತ್ತೆ. ಸೊ ಆಮೇಲೆ ತಿರ್ಗಾ ಕಸ್ಟಮರ್ಗೆ ಹೋಗಿ ಮಾಡ್ತೀರಾ, ಬಟ್ ನಿಮಗೂ ಡಬಲ್ ಕೆಲಸ, ಕಸ್ಟಮರ್ಗೂ ಬೇಜಾರಾಗುತ್ತೆ, ಎಂತಕ್ಕಾದ್ರೂ ಸರ್ವಿಸ್ ಮಾಡಿಸ್ತೆ ಅಂತ. ಸೊ ಒಂದೊಂದು ಪಾಯಿಂಟಲ್ಲೂ ನೀವು ಚೆಕ್ಕಿಂಗ್ ಪಾಯಿಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಪಾಯಿಂಟಲ್ಲೂ ಒಂದೊಂದು ಚೆಕ್ಕಿಂಗ್ ಪಾಯಿಂಟ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ನೀವು ಹೇಳ್ಬೋದು ಸರ್ 100% ಕ್ಲಿಯರ್ ಆಗಿದೆ ಅಂತ. ಯಾಕಂದರೆ ಒಂದೊಂದು ಟೈಮ್ ಸ್ಮಾಲ್ ಮಿಸ್ಟೇಕು ತಿರ್ಗಾ ರಿಪೀಟ್ ಬರಬೇಕಾಗುತ್ತೆ. ಸೊ ಈ ಡೋರ್ ಲಾಕ್ ಸ್ಕ್ರೂಸ್ ಟೈಟ್ ಮಾಡೋದು, ಆಯಿಲಿಂಗ್ ಮಾಡೋದು, ಒಂದೊಂದು ಪಾಯಿಂಟು ನೀವು ಫೈನಲಾಗಿ ಚೆಕ್ ಮಾಡಿಬಿಟ್ಟು ಕೆಳಗಡೆ ವಾಟರ್ ಲೀಕೇಜ್ ಇದೆಯೋ ಇಲ್ವೋ, ಓಕೆ ಎಲ್ಲ ರನ್ನಿಂಗ್ ಕರೆಕ್ಟಿಗೆ ಇದೆಯಾ ಅಂತ ಒಂದು ಟೆಸ್ಟ್ ಮೂಡ್ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು ಹೋಗ್ಬೋದು. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೀವು ಚೆಕ್ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಸ್ಕ್ರೂನೂ ಹಾಕಬೇಕು. ತೆಗ್ದಿರೋ ಸ್ಕ್ರೂ ಒಂದೊಂದು 2 ಇದೆ 3 ಇದೆ ಅಂತ ಇಟ್ಕೋಬಾರ್ದು. ಪ್ರತಿಯೊಂದು ಸ್ಕ್ರೂನೂ ಹಾಕಬೇಕು, ಆವಾಗ ವೈಬ್ರೇಷನ್ಸ್ ಬರಲ್ಲ. ಮತ್ತು ಈ ರಬ್ಬರ್ ಕುಣಿಸ್ಬೇಕಾದ್ರೆ ಕೂಡ ನೀಟಾಗಿ ಅದು ಪಾಯಿಂಟ್ ಕರೆಕ್ಟಾಗಿ ಕೂತ್ಕೊಂಡಿದೆಯಲ್ಲ, ನಾನು 2 ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಆ ಸ್ಪ್ರಿಂಗ್ ಆಗ್ತಿರಲ್ಲ, ನೆಕ್ಸ್ಟು ಇದಾದಮೇಲೆ ಒಂದು ಸ್ಪ್ರಿಂಗು ಅದು ರೆಸ್ಟ್ ಹಿಡಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ರೆಸ್ಟ್ ಇದ್ದರೆ ಚೇಂಜ್ ಮಾಡಿಬಿಡಿ, ತುಂಬ ಕಡಿಮೆ ರೇಟೇ ಅದು. ಸೊ ನೀಟಾಗಿ ಕುಣಿಸಿ ಅದನ್ನೆಲ್ಲ ಡೋರ್ ಪ್ರೆಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಒರೆಸಿ ಹಾಕಿ ಪಳ ಅನ್ಬೇಕು. ಕಸ್ಟಮರ್ ಖುಷಿ ಆಗಿಬಿಡ್ಬೇಕು.
ಇಲ್ಲ ನಮ್ಮ ಮಿಷಿನಾದ್ರು ನಾವು ಹಂಗೆ ಕೊಡಲ್ವಾ. ಸೊ ಅದರಿಂದ ಬೋರ್ಡ್ ಫಿಟ್ ಮಾಡಬೇಕಾದ್ರೆ ಅದರ ಪಾಯಿಂಟ್ ಕ್ಲೀನಾಗಿ ಪ್ರೆಸ್ ಮಾಡಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಈ ಕ್ಲಿಪ್ಸಲ್ಲಿ ಕಾರ್ಬನ್ ಏನಾರು ಕೂತಿದ್ರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿ. ಕಾರ್ಬನ್ ಕೂತಿದ್ರೆ ಒಂದೊಂದು ಟೈಮ್ ಎರರ್ ಬಂದ್ಬಿಡುತ್ತೆ. ಎಲ್ಲ ಪ್ಲಗ್ ಪಾಯಿಂಟ್ಗಳಾದ ಕಾರ್ಬನ್ ಕೂತಿದೆ ನೋಡ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಸರ್ವಿಸ್ ಮಾಡಿದ್ದೀವಿ ಅಂತ. ಏನಾರ ಡೌಟ್ಸ್ ಇದ್ದರೆ ನಾಚ್ಕೊಳ್ಳೇಬೇಡಿ, ಸಂಕೋಚ ಪಡಲೇಬೇಡಿ. ಎನಿ ಟೈಮ್ ಎನಿವೇರ್ ಫೋನ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಲೈಫು ನಿಮ್ಮದು ಚೆನ್ನಾಗಿರುತ್ತೆ, ಕೆಲಸನೂ ನೀಟಾಗಿ ಮಾಡಿ. ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, IFB ಅಂತಲ್ಲ, ಬಾಷು, ಸಿಮನ್ಸು, ಗೋದ್ರೇಜು, ವರ್ಲ್ಪೂಲು, ಯಾವ್ಯಾವ ಬ್ರ್ಯಾಂಡ್ ಇದೆ ಎಲ್ಲ ಥರ ಮಿಷಿನು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಎಲ್ಲ ಮಿಷಿನ್ದು ಏನೇ ಡೌಟ್ ಬಂದರೂ ಕೇಳಿ, ಡೌಟ್ ಪಡೋಕ್ಕೆ ಹೋಗಬೇಡಿ. ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ, ಕನ್ನಡದಲ್ಲಿ ಅರ್ಥ ಆಗಿದೆಯಾ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪ್ರತಿ ಒಂದು ಪಾಯಿಂಟಲ್ಲೂ ಕೂಡ ಒಂದೊಂದು ಎರರ್ ಬರುತ್ತೆ. ಆ ಎರರ್ ಕೋಡ್ಗಳು ಕೂಡ ಮಾಡ್ತೀನಿ. ಸೊ ಹೊಸ ಮಿಷಿನ್ಗಳು ಎರರ್ ಕೋಡ್ ಯಾವ ಥರ ಬರುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಅವೆಲ್ಲ ತೋರಿಸಿ ಮಾಡ್ತಾಯಿದ್ದೀನಿ. ತುಂಬ ಡಿಲೇ ಆಗುತ್ತೆ, ಯಾಕಂದರೆ ನಾನು ಕೆಲಸ ಮಾಡಬೇಕು, ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದರಿಂದ ಯಾವುದೇ ಇನ್ಕಮ್ ನಾನು ನೋಡ್ತಾ ಇಲ್ಲ. ನಾನು ತಿಳ್ಕೊಂಡಿರೋ ಸ್ವಲ್ಪ ನಿಮಗೂ ಹೇಳ್ಕೊಡೋಣ, ಗೊತ್ತಿಲ್ಲದಿರೋ ಕಲೀಲಿ ಅನ್ನೋ ಉದ್ದೇಶದಿಂದ. ಯಾಕಂದರೆ ಯೂಟ್ಯೂಬ್ ನೋಡಿ ನಾನು ಕಲ್ತಿದ್ದೀನಿ. ಸರ್ವಿಸ್ ಕಂಪ್ಲೀಟ್ ಆಗಿದೆ. ಸೊ ಜಸ್ಟು ಎಲ್ಲ ಕ್ಲಿಯರಾಗಿ ನಾವು 100% ಅಂತ ಹೇಳಲ್ಲ, 90% ಅಂತೂ ಕ್ಲೀನಾಗಿರುತ್ತೆ. ನಮ್ಮ ಪ್ರಕಾರ 90% ಅಂದರೆ ಇಷ್ಟು ಕ್ಲೀನಾಗಿದೆ. ಈ ವಿಡಿಯೋದಲ್ಲಿ ನೋಡಿರ್ಬೋದು. ಮತ್ತು ಮಿಷಿನ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತ ಒಂದು ಸಣ್ಣದಾಗಿ ಹೇಳ್ಕೊಡ್ತೀನಿ. ಸೊ ಇದು ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸ್ಮಾಲ್ ಇಶ್ಯೂ ನಿಮಗೆ ಬರದೇ ಇರ್ಬೋದು. ಫಸ್ಟ್ ಆಫ್ ಆಲ್ ಇದು ಟ್ರೈ. ಸೊ ಡಿಟರ್ಜೆಂಟ್ ಟ್ರೈ. ನೀವು ಪೌಡ್ರ್ ಹಾಕ್ಬೇಕಾದ್ರೆ ಮೈನ್ ವಾಶ್ ಈ ಕಡೆ ಹಾಕೊಬೇಕಾಗುತ್ತೆ. ಸೊ ನಾರ್ಮಲ್ ಪ್ರೀ ವಾಶ್ ಅಂದರೆ ಈ ಕಡೆ. ಸೊ ಕಂಫರ್ಟು, ಡೆಟಾಯಿಲು, ಇನ್ ಕೇಸು ನೀವೇನಾರ ಲಿಕ್ವಿಡ್ ಲೈಕ್ ಬಟ್ಟೆಗೆ ಅಪ್ಲೈ ಮಾಡಬೇಕು, ಈ ಡೆಟಾಯಿಲ್ ಅಪ್ಲೈ ಮಾಡ್ತಾರೆ, ಕಂಫರ್ಟ್ ಅಪ್ಲೈ ಮಾಡ್ತಾರೆ. ಮತ್ತು ಹುಜಾಲ್ ಬ್ಲೂ ವೈಟ್ ಬಟ್ಟೆಗೆ ಅಪ್ಲೈ ಮಾಡಬೇಕಂದ್ರೆ ಮಿಡಲ್ ಹಾಕಬೇಕಾಗತ್ತೆ. ಇದು ಅದಕ್ಕೋಸ್ಕರನೇ ಇಲ್ಲಿ ಡಿಟರ್ಜೆಂಟ್ ಹಾಕಬೇಕಾಗತ್ತೆ. ಪೌಡ್ರ್ ಆಗಿರ್ಬೋದು, ಇಲ್ಲ ಲಿಕ್ವಿಡ್ ಆಗಿರ್ಬೋದು. ಸೊ ಇಲ್ಲಿ ಪ್ರೀ ವಾಶ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಹಾಕ್ಬೇಕು. ಓಕೆನಾ? ಪ್ಲೇಸ್ ಮಾಡೋಣ. ಸೊ ನೆಕ್ಸ್ಟು ಈ ನಾರ್ಮಲ್ ವಾಶು, ಹೆವಿ ವಾಶು, ಎಕ್ಸ್ಪ್ರೆಸ್ಸು ಎಲ್ಲ ನಿಮ್ಮ ಪ್ರೋಗ್ರಾಮ್ ಗೊತ್ತಿರ್ಬೋದು. ಗೊತ್ತಿಲ್ಲದೆ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಇದಕ್ಕೋಸ್ಕರ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಸೊ ಯೂಸೇಜ್ ಆದಮೇಲೆ ಈ ಎವ್ರಿ ವಾಶು ಒಂದು ಟೈಮ್ ಈ ರಬ್ಬರ್ನ ಕ್ಲೀನ್ ಮಾಡ್ಕೊಂಡು ತರಬೇಕು. ಲೈಕ್ ಈ ಥರ ಬಟ್ಟೆ ತೊಗೊಂಡು ಹೀಗೆ ಮಾಡಿ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಮ ರಬ್ಬರ್ ಹಾಳಾಗೋ ಚಾನ್ಸಸ್ ಇರೋಲ್ಲ. ಸುಮ್ಮನೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ರಬ್ಬರ್ಗೆ. ಸೊ ಡೋರ್ ಹಾಕ್ಬೇಕಾದ್ರೆ ಕೂಡ ಇಲ್ಲಿ ಪ್ರೆಸ್ ಮಾಡಿ ಒಂದು ಟೈಮು. ಮತ್ತು ಇಲ್ಲಿ ಕ್ಲೀನಿಂಗ್ ಬರುತ್ತಲ್ಲ, ಈ ರೆಗ್ಯುಲರಾಗಿ ಒಂದು 3 months ಒಂದು ಟೈಮ್ ಮಾಡ್ಕೊಳ್ಳಿ. ಇನ್ನೇನು ಮೇಂಟೆನೆನ್ಸ್ ಬರೋಲ್ಲ. ಇದು ಸಣ್ಣದಾಗಿ ಎವ್ರಿ ವಾಶ್ ಎವ್ರಿ ವೀಕ್ ನೀವು ಮಾಡ್ಕೊತಾ ಇರ್ಬೋದು ಮನೇಲಿ ರೆಗ್ಯುಲರಾಗಿ. ಸೊ ನಾವು ಪ್ರೋಗ್ರಾಮು ನಿಮಗೆ ಬಟ್ಟೆ ಲೋಡ್ ಮಾಡ್ಬೇಕಾದ್ರೆ ಫಸ್ಟು ಸ್ಮಾಲ್ ಹಾಕ್ಕೊಬೇಕು, ಆಮೇಲೆ ಮೀಡಿಯಮ್ಮು, ಆಮೇಲೆ ಲಾರ್ಜ್. 60% ಲೋಡ್ ಮಾಡ್ಬೋದು ನೀವು. ಫುಲ್ಲಾಗಿ ಮಾಡಬಾರ್ದು, 100% ಮಾಡ್ಬೋದು. 60% ಲೋಡು ಯಾವುದೇ ಪ್ರೋಗ್ರಾಮ್ ಆಗಿದೆ. ಕ್ವಿಕ್ ವಾಶು, ಎಕ್ಸ್ಪ್ರೆಸ್ ಎಲ್ಲ ನೀವು 40% ಲೋಡ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಅಷ್ಟೇ.